ನಮಸ್ತೆ ಎಲ್ರಿಗೂ ಸ್ವಾದಿಷ್ಟ ಅಡುಗೆ ಮನೆಗೆ ಸ್ವಾಗತ. ಸೊ ನಾವ್ ಯಾವಾಗ್ಲೂ ಯಾರಾದ್ರೂ ಸ್ಪೆಷಲ್ ಒಕೇಶನ್ ಇರ್ಬೇಕಾದ್ರೆ ಅಥವಾ ಏನಾದ್ರೂ ನಮ್ ಗೆಸ್ಟ್ ಬಂದಾಗ ಯಾವಾಗ್ಲೂ ನಾವು ಸಿಹಿ ಮಾಡ್ತೀವಿ. ನಾವೆಲ್ಲೂ ಮಾಡ್ತೀವಿ, ಇವತ್ತು ನೀವೇ ಎಂತಕ್ಕೆ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆಲ್ಲೂ ಕ್ವಶನ್ ಇರ್ಬೇಕಲ್ವಾ. ಇವತ್ತು ನಮ್ಮ ಫಾಲೋವರ್ಸ್ ಅಂದ್ರೆ ಸಬ್ಸ್ಕ್ರೈಬರ್ಸ್ ಒಂದೇ ವೀಕಲ್ಲಿ 200ಕ್ಕಿಂತ ಜಾಸ್ತಿ ಆಗಿದ್ದಾರೆ. ಅದಕ್ಕೆ ನಾನು, ನಮ್ಮಮ್ಮ ಮತ್ತೆ ನಮ್ಮ ಅಣ್ಣ, ನಮ್ಮಪ್ಪ ಎಲ್ಲರೂ ಕೂಡ ಫುಲ್ ಖುಷಿ ಆಗಿದ್ದಾರೆ. ಅದಕ್ಕೆ ನಮ್ಮಮ್ಮ ಇವತ್ತು ಒಂದು ಸ್ಪೆಷಲ್ ಆಗಿರೋ ಸಿಹಿ ಹೇಳ್ಕೊಡ್ತಾರಂತೆ. ಅದೇನು ಅಂತ ನಮ್ಮಮ್ಮ ಕೇಳೋಣ ಬನ್ನಿ. ಸುಷ್ಮಾ, ಅದಕ್ಕೆ ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ. ವಾವ್, ಮತ್ತೆ ಬೇಗ ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಕ್ಯಾರೆಟ್ ಹಲ್ವಾ ಮಾಡಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. 1 kg ಕ್ಯಾರೆಟ್ ತೊಳೆದು ತುರಿದಿಟ್ಕೊಂಡಿದ್ದೀನಿ. 400 ml ಹಾಲು, ಗಟ್ಟಿ ಹಾಲು, ಸಕ್ಕರೆ ಅರ್ಧ kg. ನಿಮಗೆ ಕಮ್ಮಿ ಬೇಕಂದ್ರೆ ಸಕ್ಕರೆ ಕಮ್ಮಿ ಮಾಡ್ಕೊಳ್ಳಿ. ಕೋವಾ 50 ಗ್ರಾಮ್, ತುಪ್ಪ 2 ಟೇಬಲ್ ಸ್ಪೂನ್, ಏಲಕ್ಕಿ ಪುಡಿ 1 ಟೇಬಲ್ ಸ್ಪೂನ್, ಕರ್ಬೂಜ ಹಣ್ಣಿನ ಬೀಜ 2 ಟೇಬಲ್ ಸ್ಪೂನ್, 1 ಕಪ್ಪು ಗೋಡಂಬಿ, ದ್ರಾಕ್ಷಿ, ಬಾದಾಮಿ. ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ಹಾಕ್ಕೊಳ್ಳೋಣ. ಇದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ತುಂಬ ಹೊತ್ತು ಇರುತ್ತೆ, ಒಂದು 25 ನಿಮಿಷ ಆಗುತ್ತೆ. ಕ್ವಾಂಟಿಟಿ ಕಮ್ಮಿ ಇದ್ದರೆ ಕಮ್ಮಿ ಹೋಗುತ್ತೆ. ಹಾಲು ಹಾಕ್ಕೋಬೇಕು. ಸಕ್ಕರೆ ಹಾಕ್ಕೋಬೇಕು. ಇದು ಚೆನ್ನಾಗಿ ಬೇಯಲಿ. ಆ ಕ್ಯಾರೆಟಿನ ನೀರು ಮತ್ತು ಸಕ್ಕರೆ ನೀರು ಎಲ್ಲ ಬೆಂದು ಒಳ್ಳೆ ಒಂದು ಸ್ಮೆಲ್ ಬರುತ್ತೆ ಕಮ್ಮಿ ಅಂತ. ಅಲ್ಲಿವರೆಗೂ ಚೆನ್ನಾಗಿ ಬೇಯಲಿ. ತುಂಬ ಈಸಿ ಇದೆ ಮಾಡೋದು, ನೀವು ಟ್ರೈ ಮಾಡಿ ಮನೇಲಿ. ಇದು 10 ನಿಮಿಷ ಚೆನ್ನಾಗಿ ಬೆಂದಿದೆ. 10 ನಿಮಿಷ ಬೆಂದಮೇಲೆ ಕೋವಾ ಹಾಕ್ಕೊಳ್ಳೋಣ. ಈಗ ಕೋವಾ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಕಲಿಸ್ಬಿಡಬೇಕು. ಇನ್ನೊಂದು 5-10 ನಿಮಿಷ ಬಿಟ್ಟರೆ ನೀರೆಲ್ಲ ಹೇಳ್ಕೊಂಡ್ಬಿಡುತ್ತೆ. ಆವಾಗ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ಒಂದು 5-10 ನಿಮಿಷ ಬಿಡೋಣ. ಈಗ ಇಲೈಚಿ ಪೌಡರ್ ಹಾಕ್ಕೊಳ್ಳೋಣ. ಕರ್ಬೂಜ ಹಣ್ಣಿನ ಬೀಜ ಹಾಕ್ಕೊಳ್ಳೋಣ. ಇಲ್ಲ ಅಂದರೆ ಪರವಾಗಿಲ್ಲ, ಹಾಗೆ ಮಾಡ್ಬೋದು. ಇದಾಗಿದೆ. ಗೋಡಂಬಿ, ದ್ರಾಕ್ಷಿ ಎಣ್ಣೆಯಲ್ಲಿ ಹುಡ್ಕೊಂಡು ಹಾಕ್ಬಿಡೋಣ. ತುಪ್ಪ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಕೆಂಪಗೆ ಫ್ರೈ ಮಾಡ್ಕೊಳ್ಳೋಣ.
ಇದಾಗಿದೆ ಕೆಂಪಗೆ, ಇದಕ್ಕೆ ಹಾಕ್ಕೊಳ್ಳೋಣ ಕ್ಯಾರೆಟ್ ಹಲ್ವಾಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಘಮ್ ಅಂತ ಸ್ಮೆಲ್ ಬರ್ತಾ ಇದೆ ಕ್ಯಾರೆಟ್ ಹಲ್ವಾದು. ಇದಾಗಿದೆ, ಸರ್ವ್ ಮಾಡೋಣ ಬನ್ನಿ. ಸುಷ್ಮಾ, ಕ್ಯಾರೆಟ್ ಹಲ್ವಾ ರೆಡಿ ಇದೆ. ಟೇಸ್ಟ್ ಮಾಡಿ ಹೇಳು ಹೇಗಿದೆ ಅಂತ. ಮಮ್ಮಿ ಇಷ್ಟು ಕಲರ್ಫುಲ್ ಆಗಿ ಸಕ್ಕತ್ತಾಗಿ ಮಾಡಿದ್ಯಾ. ನಾನಂತೂ ಗೋಡಂಬಿ ಜೊತೆ ತಿಂತಾ ಇದ್ದೀನಿ. ಸೀರಿಯಸ್ ಆಗಿ ಕ್ಯಾರೆಟ್ ಹಲ್ವಾಗೆ ಎಷ್ಟು ಸಿಹಿ ಬೇಕು ಅಷ್ಟೇ ಕರೆಕ್ಟಾಗಿದೆ. ಅದಂತೂ ಸಕ್ಕತ್ತಾಗಿದೆ. ನಂಗೆ ನಮ್ಮ ಅಮ್ಮ ಮಾಡೋದು ಕ್ಯಾರೆಟ್ ಹಲ್ವಾ ಅಂದರೆ ಸಕ್ಕತ್ ಇಷ್ಟ. ಅದು ಯಾಕೆ ಅಂತ ನೀವು ಒಂದ್ಸರಿ ಟ್ರೈ ಮಾಡಿ, ಅವಾಗಲೇ ನಂಗೆ ಅರ್ಥ ಆಗೋದು. ನೀವಂತೂ ಡೆಫಿನೆಟಾಗಿ ಟ್ರೈ ಮಾಡಲೇಬೇಕು. ನಿಜ ಅಷ್ಟೇ ಚೆನ್ನಾಗಿದೆ. ಸೊ ನೋಡೋದ್ರಲ್ಲ ನಮ್ಮಮ್ಮ ಎಷ್ಟು ಯಮ್ಮಿ ಆಗಿ ಕ್ಯಾರೆಟ್ ಹಲ್ವಾ ಮಾಡ್ಕೊಟ್ರು ಅಂತ ಅಂದ್ಬಿಟ್ಟು, ನೀವಿನ್ನು ನಮ್ಮ ಹಳೆ ವಿಡಿಯೋಸ್ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ಗೆ ಹೋಗ್ಬಿಟ್ಟು ಡೆಫಿನೆಟ್ ಆಗಿ ವಾಚ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಕಾರ್ಡ್ ಹಾಕಿರ್ತೀನಿ, ಅದಕ್ಕೂ ಕೂಡ ಫಾಲೋ ಮಾಡೋದು ಮರಿಬೇಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು, ಯಾರು ನಮ್ಮ ವಿಡಿಯೋ ಹೊಸದಾಗಿ ವಾಚ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾವಾಗಲೂ ಈ ಥರ ನಮಗೆ ಸಪೋರ್ಟ್ ಕೊಡ್ತಾನೆ ಇರಿ. ಬಾಯ್ ಗಾಯ್ಸ್.